ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳು. ವಿಡಿಯೋ ಆನ್ ಅಂದ ತಕ್ಷಣ ವಾಯ್ಸೇ ಹೊಟ್ಟೋಗ್ಬಿಡುತ್ತೆ ಅವನಿಗೆ. ನೀನು ಹೇಳ್ತಾ ಇದ್ದೆ ನಾನು ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ. ಅದಕ್ಕೆ ಎಲ್ಲರೂ ಚೆನ್ನಾಗಿ ಕಾಣ್ತಾ ಇದ್ದೀರಾ, ಏನಕ್ಕೆ ಹಂಗೆ ಅಂತೀರಾ? ಆಮೇಲೆ ಯಾವ ಸೋಪ್ ಹಾಕ್ತೀರಾ? ಯಾರು ಐಫೋನ್ ಅಂತವ್ರೆ. ಐಫೋನ್ ಯಾರು ಗೊತ್ತಿಲ್ಲ. ಚೆನ್ನಾಗೇ ಕಾಣ್ತಾ ಇದ್ದೀರಾ, ಏನಕ್ಕೆ ಹಂಗೆ ಅಂತೀರಾ? ಅಷ್ಟೊಂದು ಚೆನ್ನಾಗಿ ಕಾಣ್ತಿದ್ದೀರಾ ಅಂತೀರಾ ಗೊತ್ತಿಲ್ಲ ನನಗೆ. ನಂಗೆ ಅನ್ನಿಸ್ತಾ ಇದೆ ಇವಾಗ ಈ ಟೈಮಲ್ಲಿ, ಅಯ್ಯೋ ನಾನು ಚೆನ್ನಾಗಿ ಕಾಣ್ತಾ ಇಲ್ವೇನೋ, ರೆಡಿ ಆದರೂ ಚೆನ್ನಾಗಿ ಕಾಣಲ್ವೇನೋ ಅಂದ್ಬಿಟ್ಟು ನಾನು ಕಂಪ್ಲೀಟಾಗಿ ನಾನು ರೆಡಿ ಆಗೋದೇ ಬಿಟ್ಟುಬಿಟ್ಟಿದ್ದೀನಿ. ಆ್ಯಂಡ್ ಯಾವ ಸೊಪ್ಪು ಹಾಕ್ತೀರಾ, ಅಷ್ಟೊಂದು ಫೇರ್ ಆಗಿದ್ದೀರಾ, ವಿಡಿಯೋದಲ್ಲಿ ನೋಡೋಕ್ಕಿಂತ ಡೈರೆಕ್ಟಾಗಿ ಚೆನ್ನಾಗಿದ್ದೀರಾ ಅಂತ ಅಂತೀರಾ. ಸೊ ನಾನು ಹಾಕೋದು ಬೇಬಿ ಸೊಪ್ಪು ಒಂದೇ, ಬೇಬಿ ಸೊಪ್ಪು, ಬೇಬಿ ಕ್ರೀಮು, ಫೇರ್ ಆ್ಯಂಡ್ ಲವ್ಲಿ ಹಾಕ್ತೀನಿ, ಬಿಟ್ಟರೆ ಇನ್ನೇನು ಹಾಕಲ್ಲ ನಾನು. ಅಂದರೆ ಅದೇನೋ ನಮಗೆ ಅನಿಸುತ್ತೆ ಈ ಟೈಮಲ್ಲಿ ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಗೊತ್ತಿಲ್ಲ. ನಿಮಗೆ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಚಿನ್ನ ನಿಂಗೇನು ಅನ್ಸುತ್ತೆ? ಚೆನ್ನಾಗಿ ಕಾಣ್ತಾ ಇದ್ದೀನಿ, ಸೀರೆ ಸೂಟ್ ಆಗ್ತಿಲ್ಲ ಅಂತೆ. ಆ್ಯಂಡ್ ಅದು ಒಂದು ರೀಲ್ಸ್ ಮಾಡಿದ್ವಿ ಸುಮ್ಮನೆ, 400K ಅಬವ್ ಹೊಡೆದಿದೆ ವ್ಯೂಸು. ತುಂಬ ಖುಷಿ ಆಯಿತು ನನಗೆ ಅದು ವ್ಯೂಸ್ ನೋಡಿ. ಆ್ಯಂಡ್ ಇವಾಗ ಇತ್ತೀಚೆಗೆ ಯಾವುದೇ ವೀಡಿಯೋ ಹಾಕಿದ್ರೂ ಚೆಕ್ ಅಂತ ವ್ಯೂಸ್ ಬಂದ್ಬಿಡುತ್ತೆ. ತುಂಬ ಖುಷಿ ಆಗುತ್ತೆ ಅವಾಗ. ಇವಾಗ ನಾವು ಕೇರ್ನಗರ ಹೋಗ್ತಾ ಇದ್ದೀವಿ. ನಮ್ಮ ಮಮ್ಮಿ ಅಕ್ಕಿ ಇಲ್ಲ ಅಂತಿದ್ರು. ಸೊ ಅವರು ರಾ ರೈಸ್ ತಂದುಬಿಟ್ಟಿದ್ದಾರೆ ನಮಗೆ ಅಂದ್ಬಿಟ್ಟು 2,000 ರೂಪಾಯಿದೇನೋ ಮೂಟೆ ತಂದುಬಿಟ್ಟಿದ್ದಾರೆ. ಸೊ ಅದನ್ನೇ ಆಳಿಗೆಲ್ಲ ಮಾಡಬೇಕು ಅಂತ ಅಂತಿದ್ರು. ಸೊ ಅದಕ್ಕೆ ಬೇರೆ ರೈಸ್ ತರೋಣ, ನಾರ್ಮಲ್ ಸ್ಟೀಮ್ ರೈಸ್ ಆ ಥರ ತರೋಣ ಅಂದ್ಬಿಟ್ಟು. കാരണം ಅವ್ರಿಗೂ ಮಾಡೋದು ನಮಗೂ ಮಾಡಿದ್ರೆ ಸೇಮ್ ರೈಸಲ್ಲಿ ಮೇಂಟೈನ್ ಆಗಲ್ಲ. ಅದಕ್ಕೆ ಸ್ಟೀಮ್ ರೈಸ್ದು ಒಂದು ಬ್ಯಾಗ್ ತರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ಅಪ್ಪುಗೆ ಐಸ್ ಕ್ರೀಮ್ ಬೇಕಂತೆ. ಆಮೇಲೆ ಎದ್ದ ಮಿಷಿನ್ ಅಲ್ಲ, ಎಕ್ಸಿಬಿಷನ್. ಅದಕ್ಕೆ ನೋಡೋಣ, ಹೋಗಿ ಸುತ್ತಾಡ್ಕೊಂಡು ಅಪ್ಪಗೆ ಐಸ್ ಕ್ರೀಮ್ ಕೊಡ್ಸ್ಕೊಂಡು ಕರ್ಕೊಂಬರೋಣ. ಎಕ್ಸಿಬಿಷನ್ ಇಲ್ಲ, ಎಕ್ಸಿಬಿಷನ್ ಮಾರ್ನಿಂಗಿಂದ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೆಗೆದು ನಾನು ಇಟ್ಕೊಂಡಿದ್ದೆ. ನಮ್ಮ ಮಮ್ಮಿಗೆ ನಾನು ನೈಟ್ ಹೇಳಿದ್ದೆ ಅಕ್ಕಿ ರೊಟ್ಟಿ ಬೇಕು ಅಂತ. ಅಕ್ಕಿ ರೊಟ್ಟಿ ಮತ್ತು ಪ್ರಮೋದ್ ಅವ್ರು ಹೇಳಿದ್ರು ಕಾಯಿ ಚಟ್ನಿ ಅಂತ. ನಮ್ಮ ಮಮ್ಮಿ ಏನಾದರೂ ಗೊಜ್ಜು ಮಾಡ್ತೀನಿ ಅಂದರು. ಪ್ರಮೋದ್ ಅವ್ರು ಬೇಡ, ಕಾಯಿ ಚಟ್ನಿ ಜೊತೆಗೆ ಬೆಣ್ಣೆ ಇದೆಯಲ್ಲ ಅದು ಸೂಟ್ ಆಗುತ್ತೆ ಅಂದ್ಬಿಟ್ಟು ಹೇಳಿದರು. ಅದನ್ನೇ ಮಾಡಿದ್ರು ನಮ್ಮ ಮಮ್ಮಿ. ಆಳುಗಳಿಗೆ ಬೇರೆ ಅಡುಗೆ ಮಾಡಿದರು. ಇದು ನನಗೆ ಅಂದ್ಬಿಟ್ಟು ಇದು ನಂಗೆ ಸಪ್ರೇಟಾಗಿ ಮಾಡಿಕೊಟ್ಟಿದ್ರು. ಬೆಣ್ಣೆ ಅಂತೂ ಗೈಸ್ ನಾನು ಪ್ರಮೋದ್ ಅವರು ಆಲ್ಮೋಸ್ಟು ಒಂದೇ ತಟ್ಟಲ್ಲೇ ನಾವು ಊಟ ಮಾಡೋದು, ಟಿಫನ್ ತಿನ್ನೋದು ಎಲ್ಲ. ಯಾಕಂದರೆ ಅವರು ನನಗೆ ತಿನ್ನಿಸ್ತಾ ಇರ್ತಾರೆ, ನಾನು ತಿನ್ಕೋತಾ ಇರ್ತೀನಿ. ಸೊ ತಿನ್ನೋದು ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ನಾವಿಬ್ಬರು ಒಂದೇ ತಟ್ಟೆಲಿ ತಿಂತೀವಿ. ಫುಲ್ ಬೆಣ್ಣೆನ ಖಾಲಿನೇ ಮಾಡಾಕ್ಬಿಟ್ಟು ಅಷ್ಟಿತ್ತು, ಅಷ್ಟು ಫುಲ್ ಖಾಲಿ ಮಾಡಾಕಿದ್ವಿ. ಅದಾದಮೇಲೆ ಫುಲ್ ನಿದ್ದೆ ಮಾಡಿಬಿಟ್ಟೆ ನಾನು. ಟಿಫನ್ ತಿಂದು ಮಲಗಿದ್ದೆ. ನಾನು ಎದ್ದಿದ್ದು 3 ಗಂಟೆ ಮಧ್ಯಾಹ್ನ. ಪ್ರಮೋದವ್ರು ವರ್ಕ್ ಮಾಡ್ತಾಯಿದ್ರು, ನಾನು ಮಲ್ಕೊಂಬಿಟ್ಟ. ಅಪ್ಪನೂ ಮಲ್ಕೊಂಬಿಟ್ಟಿದ್ದ. ನಮ್ಮ ಮಮ್ಮಿ ಹೋಳಿಗೆ ಮಾಡಿ ಬಿಸಿ ಇದು ಮತ್ತು ನಾನು ನುಗ್ಗೆಕಾಯಿ ಸಾಂಬಾರು ಬೇಕು ಅಂತ ಹೇಳಿದೆ, ಅದನ್ನು ಮಾಡಿ ಎದೊಳಿಸ್ತಾಯಿದ್ರು. ಅವಾಗ ಎದ್ದು ಬಿಸಿ ಹೋಳಿಗೆ, ಅದ್ರ ಜೊತೆಗೆ ನಾವು ಹಾಲು ಹಾಕ್ಕೊಂಡು ತಿಂತೀವಿ. ಪ್ರಮೋದ್ ಅವರು ನಾವು ಹಾಲು ಹಾಕ್ಕೊಂಡು ತಿಂದರೆ ನಗ್ತಾರೆ. ಆ್ಯಕ್ಚುಲಿ ಅವರು ನಮ್ಮ ಅಕ್ಕ ಅವ್ರ ಮನೇಲೆಲ್ಲ ಮಾಡಿದಾಗ ಹಾಲು ಹಾಕ್ಕೊಂಡ್ರೆ ನಗ್ತಾ ಇರ್ತಾರೆ. ಅವಳು ಹೋಗಿ ನೆನೆಸ್ಕೊತಾ ಇರ್ತಾಳೆ, ನಿಮ್ಮ ಮನೆಯವರು ನಾವು ತಿನ್ನೋ ಒಬ್ಬಿಟ್ಟು ನೋಡ್ಬಿಟ್ಟು ನಗ್ತಾರೆ ಕಣೆ ಅಂತ. ಪ್ರಮೋದ್ ಅವ್ರು ಬರೀ ತುಪ್ಪ ಮತ್ತು ಹೋಳಿಗೆ ಅಷ್ಟೇ ತಿನ್ನೋದು. ಅದೇನು ಹಾಲೆಲ್ಲ ಹಾಕ್ಕೊಂಡು ತಿಂತೀರಾ ನೀವು, ಅದೇನು ಚಂದ ಅಂತಾರೆ. ನೀವೆಲ್ಲ ಹೆಂಗೆ ತಿಂತೀರಾ ಅಂತ ಕಮೆಂಟ್ ಮಾಡಿ. ನಮ್ಮ ಕಡೆ ಎಲ್ಲ ಹಿಂಗೇನ, ಹಾಲು ತುಪ್ಪ
ಹೋಳಿಗೆ ಹಾಕ್ಕೊಂಡು ತಿಂದ್ರೇ ಮಜಾ. ಅಪ್ಪನೂ ಹಂಗೆ ಅಭ್ಯಾಸ ಆಗಿದ್ದಾನೆ. ಅವನಿಗೂ ಹೋಳಿಗೆಗೆ ಹಾಲಿಲ್ಲ ಅಂದರೆ ಅವ್ನು ತಿನ್ನೋದಿಲ್ಲ, ನನಗೆ ಬೇಡ ಅಂತ ಅಂದ್ಬಿಡ್ತಾನೆ. ಆ್ಯಂಡ್ ಅದ್ರ ಜೊತೆಗೆ ಇವಾಗ ತಿಂದಾದಮೇಲೆ ನುಗ್ಗೆಕಾಯಿ ಸಾಂಬಾರು ಮತ್ತು ರೈಸು. ನಮ್ಮ ಮಮ್ಮಿ ಮಾಡೋ ನುಗ್ಗೆಕಾಯಿ ಸಾಂಬಾರು ನನಗೆ ತುಂಬ ಇಷ್ಟ. ಮತ್ತು ಅದು ನಮ್ಮದು ಬೇಳೆ, ಹೊರಗಡೆ ಬೇಳೆ ಅಲ್ಲ, ನಮ್ಮ ಮನೆಯಲ್ಲೇ ಮಾಡಿರುವಂಥದ್ದು. ನಮ್ಮ ಮಮ್ಮಿ ಹೇಳಿದ್ದೆ ನಾನು ಹೋದ ವರ್ಷ ತೊಗರಿಕಾಯಿ ಸ್ವಲ್ಪ ನಮ್ಮ ಮಮ್ಮಿ ಒಣಗಿಸಿ ಅದೇನೇನೋ ಮಾಡಿ ಬೇಳೆ ಮಾಡಿ ಇಟ್ಕೊಂಡಿದ್ದಾರೆ ಅಂದ್ಬಿಟ್ಟು. ಸೊ ಅದೇ ಬೇಳೆನ ಹಾಕಿ ನಮ್ಮ ಮಮ್ಮಿ ಸಾಂಬಾರನ್ನ ಮಾಡ್ತಾರೆ. ಅದೇ ಒಂಥರ ನಾಟಿ ಸ್ಟೈಲಲ್ಲಿ ಟೇಸ್ಟು ಕೊಡುತ್ತೆ ಅದು. ಆ್ಯಂಡ್ ನುಗ್ಗೆಕಾಯಿನೂ ಚಿಕ್ಕ ಚಿಕ್ಕದು ತಂದಿದ್ವಿ, ಹಾಗೆಯೇ ಬೇಯಿಸಿದ್ರು. ಜಾಸ್ತಿ ಮೆಲ್ಟ್ ಆಗಿರಲಿಲ್ಲ. ನಮ್ಮ ಮನೆಯಲ್ಲ ಆದರೆ ನಾವೇನು ಮಾಡ್ತೀವಿ ಅಂದರೆ ಕುಕ್ಕರ್ಗೆ ಹಾಕ್ಬಿಟ್ಟು ಕೂಗಿಸ್ಬಿಡ್ತೀವಿ, ಟೈಮೇ ಇರಲ್ವಲ್ಲ ಮಾಡಲಿಕ್ಕೆ ಅಂದ್ಬಿಟ್ಟು. ನಮ್ಮ ಮಮ್ಮಿ ನೋಡಿ ಪಾತ್ರೆ ಬೆಳ್ಕೊಂಡು ಅಷ್ಟೊಂದು ತರ್ತಾ ಇದ್ದಾರೆ ಇವಾಗ. ನೋಡಿ ಎಷ್ಟು ಪಳ 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 ಅಂತವನೆ. ಬರಲ್ಲಣ್ಣ, ಬರಲ್ವೇನಾ? ಕೊಡು ಕರ್ಕಿ. ಇವಾಗ ಕರ್ಕೊಂಡೋಗಿ ಐಸ್ ಕ್ರೀಮ್ ಕೊಡಿಸ್ಬಿಟ್ರೆ ನೋಡು ಪಾಪ ಅಂದ್ಬಿಟ್ಟು ಫೋನ್ ಮಾಡಿದೆ, ಬನ್ನಿ ಐಸ್ ಕ್ರೀಮ್ ಕೊಡಿಸ್ಬೇಕು ಅಂತ. ಅಯ್ಯಂಗೆ ಅಯ್ಯೋ ಮಮ್ಮಿ ನಾಳೆಗೇನು ಒಳ್ಳಲ್ಲ, ಆಮೇಲೆ ತೊದಲೇ ಬಿಡ್ತೀನಿ ವಿಡಿಯೋ ಮಾಡುವಾಗ. ನಿನ್ನ ಹತ್ರ ಐತೆ ಕೊಡೋ. ನೀವು ಚಿನ್ನದ ಕೊಟ್ರೆ ಹಾಕೊಳ್ಳಲ್ಲ, ನಮ್ಮ ಮಮ್ಮಿ ಕೊಟ್ಟಿದ್ದು ನಾನೇ ಹಾಕೊಂಡಿದ್ದೀನಿ ಇವಾಗ. ಚಿನ್ನನೇ ಇಷ್ಟ ಇಲ್ಲ, ನನಗೂ ಚಿನ್ನ ಇಷ್ಟ, ನಂಗೆ ಇಷ್ಟ. ಚೈನ್ ಬಗ್ಗೆ ನಮ್ಮ ನನ್ನ ಜೀವನದಲ್ಲಿ ಒಂದು ಪಾಯಿಂಟು ಚಿನ್ನ ಕರ್ಸಿಲ್ಲ. ತಾಳಿದೇನೋ ಒಂಚೂರು ಸೌದಿರ್ಬೋದು ಅಷ್ಟೇ. ಬಾ ಈಗ ಚಪ್ಪಲಿ ಹಾಕೋ, ಕಟ್ ಮಾಡ್ಕೊಡ್ಲಾ? ಬಾಯ್ ಕಿವಿ ಕಳಿಕೆಲ್ಲ ನನಗೆ ಬೇಕಾದ್ರೆ ಮೂಣ್ಕೊಂಬಿಡುತ್ತೆ. ನಾನು ಏನು ಉಣಿಕಿಲ್ಲ, ಗಾಯ ಆಗಿಲ್ಲ. ಶೆಕೆನಾ? ಇಷ್ಟೊಂದು ಕೂಲಾಗಿದೆ ವೆದರು. ನೋಡಿಲಿ ಗಾಳಿ ಹೆಂಗ್ ಗೊತ್ತಾಯ್ತು? ಹೌದಾ? ಸಾಂಗ್ ಆಫ್ ಮಾಡಿ. ಇಷ್ಟೊಂದು ಕಾವತ್ತು ಬಿಟ್ಟಿದೀಯಾ ಕಾರು? ನಾನು ಮಲ್ಕೊಬಿಟ್ಟಿದ್ನಲ್ಲ, ನನಗೆ ಗೊತ್ತಿಲ್ಲ. ಹೊಚ್ಬೇಡಪ್ಪೋ, ಕಾವಿದೆಯಂತೆ ಕಾರು ಒಳಗಡೆ. ಇವಾಗ ನಾವು ಒಂದಷ್ಟು ಕಡೆ ಅಕ್ಕಿನೆಲ್ಲ ವಿಚಾರಿಸಿದ್ವಿ, ಬೇರೆ ಬೇರೆ ಕಡೆ ಎಲ್ಲ. ಅದಾದಮೇಲೆ ನೋಡೋಣ ಮಾಲ್ಗೆ ಹೋಗೋಣ ಅಂದ್ಬಿಟ್ಟು ಇಲ್ಲಿ ಒಂದು ಚಿಕ್ಕದಾಗಿ ಮಾಲ್ ಮಾಡಿದ್ದಾರೆ. ಸ್ಮಾರ್ಟ್ ಪಾಯಿಂಟು, ಮೋರು, ಅದು ಇದು ಎಲ್ಲ ಮಾಡಿದ್ದಾರೆ. ಮೈಸೂರಲ್ಲಿ ಮೋರ್ ಕ್ಲೋಸೇ ಆಗೋಯ್ತು, ಇನ್ನು ಇಲ್ಲೂ ಇದೆ, ಇಲ್ಲೇನು ಕ್ಲೋಸ್ ಆಗಿಲ್ಲ ನಮ್ಮ ಕೆ ಆರ್ ನಗರದಲ್ಲಿ. ಸೊ ಅಕ್ಕಿನ ಒಂದು ಬ್ಯಾಗ್ ಅಕ್ಕಿ ತೊಗೊಂಡ್ವಿ. ಆಳುಗಳಿಗೆಲ್ಲ ಬೇಕು ಅಕ್ಕಿ, ಇಲ್ಲ ಇನ್ನು 2-5 ದಿನಕ್ಕೆ ಇರೋದು ಅಂತಿರು ನಮ್ಮ ಮಮ್ಮಿ. ಇನ್ನು ಸುಮ್ಮನೆ ಆಮೇಲೆ ನಮ್ಮ ಡ್ಯಾಡಿ ಏನಾದ್ರು ಒಂದಿನ ಲೇಟ್ ಮಾಡಿದ್ರು ನಮ್ಮ ಮಮ್ಮಿ ಸುಮ್ಮನೆ ಜಗಳ ಆಡ್ತಾಯಿರ್ತಾರೆ ಅಂದ್ಬಿಟ್ಟು ನಾವೇನೋ ಹೋಗ್ತೀವಲ್ಲ ಹೆಂಗಿದ್ರು ತೊಗೊಂಬಂದ್ಬಿಡೋಣ ಅಂದ್ಬಿಟ್ಟು ಇಲ್ಲೇ ತೊಗೊಂಡ್ವಿ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಸಣ್ಣ ದಪ್ಪ ಆಮೇಲೆ ಪ್ರೈಸಿಂಗು ಎಲ್ಲ ಇಲ್ಲಿ ಕಡಿಮೆ ಇತ್ತು ಅಂದ್ಬಿಟ್ಟು ನಾವು ಇಲ್ಲೇ ತೊಗೊಂಡ್ವಿ. ಅಕ್ಕಿನ ಆಲ್ರೆಡಿ ಬಿಲ್ಲಿಂಗ್ ಮಾಡಿ ಸೈಡಲ್ಲಿ ಎತ್ತಿಟ್ಟಿದ್ರು. ಇದು ಅಪ್ಪುಗಳು ನಾನು ತಿಂಡಿಗಳು ಬೇಕು ಅಂದ್ಬಿಟ್ಟು ಕೋಕೋ ಕೋಲಾ ತೊಗೊಂಡಿದ್ದಾನೆ ನೋಡಿ. ಬೇಡ ಅಂದರೂ ಕೇಳಲ್ಲ, ಬೇಕೇ ಬೇಕು ಅಂದ್ಬಿಟ್ಟು ತೊಗೊಂಡಿದ್ದಾನೆ. ಅವ್ನು ಬೇಬಿ ಸೋಪ್ ಇರಲಿಲ್ಲ, ಅದನ್ನು ತೊಗೊಂಡ್ವಿ. ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಅಲ್ಲಿಂದ ರೆಡಿ ಮೈದಾನದಲ್ಲಿ ನಾನು ಗೇಮ್ ಆಡಬೇಕು ಅಂದ. ಇನ್ನೂ ಆನ್ ಆಗಿರಲಿಲ್ಲ, ಇನ್ನು 6 o'clock ಅಲ್ಲ 6:30ಗೆ ಗೇಮ್ಸ್ ಎಲ್ಲ ಆನ್ ಆಗೋದು. ಅಲ್ಲಿವರೆಗೂ ಇಲ್ಲಿ ಆರ್ಕೆಸ್ಟ್ರಾ ನಡೀತಿತ್ತಲ್ಲ, ಅದು ನೋಡೋಣ ಅಂದ್ಬಿಟ್ಟು ಬಂದ್ವಿ. ಸ್ಟ್ರಿಂಗಲ್ಲ ಮಗನೇ, ಅದು ಕೋಕೋ ಕೋಲಾ ನೋಡಿ ಗೈಸ್. ಕಿವಿಗೆ ಬಂದ್ಬಿಟ್ಟು ಅಮ್ಮ ಅದು ಸ್ಟ್ರಿಂಗು ಕಣಮ್ಮ, ಕೋಕೋ ಕೋಲಾ ಅಂತ ಹೇಳ್ಬೇಡ ಅಂತ ಇದ್ದಾನೆ. ಆಮೇಲೆ ಇಲ್ಲಿ ಗಣಪತಿದು ದೇವ್ರ ಸಾಂಗ್ ಎಲ್ಲ ಮಾಡಿದ್ರು. ಅದಾದಮೇಲೆ ಮಿಲ್ಟ್ರಿ ಬಗ್ಗೆ ಒಂದು ಸಾಂಗಲ್ಲಿ ಡ್ಯಾನ್ಸ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಅದಂತೂ ಎದ್ದು ನಿಂತ್ಕೊಂಡು ಎಲ್ಲರೂ ಚಪ್ಪಾಳೆ ಹೊಡೆದ್ರು, ಅಷ್ಟು ನ್ಯಾಚುರಲ್ಲಾಗಿ ಮಾಡಿದ್ರು ಗೈಸ್. ರಿಯಲ್ಲಾಗಿ ಏನು ನಡೆಯುತ್ತೆ ಆರ್ಮಿನಲ್ಲಿ ಅವರೆಲ್ಲ ಎಷ್ಟು ಸ್ಟ್ರಗಲ್ ಪಡ್ತಾರೆ
ಅನ್ನೋದನ್ನ ಇವರು ರಿಯಲಾಗಿ ತೋರಿಸಿದ್ರು. ನಿಜವಾಗ್ಲೂ ಅವ್ರಿಗೊಂದು ದೊಡ್ಡ ಸೆಲ್ಯೂಟ್ ಅಂತಲೇ ಹೇಳ್ಬೋದು ಮಿಲ್ಟ್ರಿ ಮ್ಯಾನ್ಸ್ಗೆ. ಆ್ಯಂಡ್ ಅಲ್ಲಿಂದ ಆನ್ ಆಯಿತು 6:30ಗೆ. ಅದೆಲ್ಲ ಮುಗಿಯೋಷ್ಟರಲ್ಲಿ ಅಪ್ಪು ಗೇಮ್ಗೆ ಕರ್ಕೊಂಡು ಬಂದ. ಟ್ರೈನ್ ಲಾಸ್ಟ್ ಟೈಮು ಆಡಿದ್ದ, ಬಟ್ ಈ ಟೈಮೂ ಆಡ್ತೀನಿ ಅಂದ್ಬಿಟ್ಟು ಕೂತ್ಕೊಂಡ. ಸರಿ ಆಯ್ತಪ್ಪ, ನೀನು ಯಾವ್ದು ಆಡ್ತೀಯ ಆಡು ಅಂದ್ಬಿಟ್ಬಿಟ್ವಿ. ಏನಕ್ಕೆ ಅಂದರೆ ಬೇರೆ ಕಡೆ ಎಲ್ಲ ಗೈಸ್ ಇವಾಗ ನಾವು ಮಕ್ಳಿಗೆ ಗೇಮ್ ಆಡಿಸ್ತೀವಿ ಅಂದರೆ ಒಂದು 2 ಮಿನಿಟ್ಸು ಆಡಿಸಲ್ಲ. 80 ರೂಪಾಯಿ ಎಲ್ಲ ತೊಗೋತಾರೆ ಬೇರೆ ಕಡೆ. 2 ಮಿನಿಟ್ಸು ಆಡಿಸಲ್ಲ. ಇಲ್ಲಿ ಕರೆಕ್ಟಾಗಿ 10 to 15 ಮಿನಿಟ್ಸ್ವರೆಗೂ ಸುಮ್ಮನೆ ಆಡಿಸ್ತಾನೆ ಇರ್ತಾರೆ. ಬರೀ 50 ರೂಪೀಸ್ ತಗೋತಾರೆ. ಅದಕ್ಕೆ ನನಗೆ ಇಲ್ಲಿ ನೀವು ಕೇಳಿದ್ದೆಲ್ಲ ಆಡ್ಸೋಕ್ಕೆ ನನಗೆ ಇಷ್ಟ. ಆಮೇಲೆ ಒಂದು ಮಾಮೂಲಿ ರಿಮೋಟ್ ಕಾರ್, ಟಾಯ್ ಕಾರ್ ಇತ್ತಲ್ಲಿ, ಅದನ್ನು ಆಡ್ತೀನಿ ಅಂತ ಒಂದು ಕೇಳಿ ನನಗೆ ಎಷ್ಟು ಬೇಗ ನಾನು ಕೊಡಿಸ್ಬಿಡ್ತೀನೋ. ಬೆಂಗಳೂರು ಬೇಡವೇ ಬೇಡ ಆದಾಗೆ ಇಲ್ಲೇ ಎಲ್ಲ ಮೈಸೂರಲ್ಲಿ ತೊಗೊಂಬಿಡೋಣ ಅಂತಲೇ ಅನ್ನಿಸ್ತಾ ಇದೆ. ಸ್ವಲ್ಪ ತೊಗೋತೀವಿ, ದೊಡ್ಡದಾಗೆ ತೊಗೊಳ್ಳೋಣ. ಇನ್ನು ಸೆಕೆಂಡ್ ಬೇಬಿಗೂ ಆಗಂಗೆ ತೊಗೊಳ್ಳೋಣ ಅಂತ ನಾವು ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಮಮ್ಮಿ ಜನವರಿಗೆ ಕೊಡ್ತೀನಿ, ನಾನೇ ತೊಗೊಡ್ತೀನಿ ಅಂತ ನಮ್ಮ ಮಮ್ಮಿ ಹೋಲ್ಡ್ ಮಾಡ್ತಾಯಿದ್ದಾರೆ. ಇಲ್ಲ ನಾನು ಕೊಡಿಸ್ತೀನಿ ಅಂದರೆ ಇಲ್ಲ ಜನವರಿ ಕೊಡ್ಸೋಣ ಬಿಡು ಅಂತ ಇದ್ದಾರೆ. ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀನಿ. ನ್ಯೂ ಇಯರ್ಗೆ ಸರ್ಪ್ರೈಸ್ ಮಾಡೋಣ ಅವನಿಗೆ ಅಂತ ಪ್ಲ್ಯಾನ್ ಮಾಡಿದ್ದಾರೆ ನಮ್ಮ ಮಮ್ಮಿ. ಮತ್ತು ಇಲ್ಲಿ ಪ್ರಮೋದ್ ಅವರು ಒಂದು ಫುಲ್ ಮಸಾಲೆ ತೊಗೊಂಡ್ರು, ಅಪ್ಪು ಹಾಫ್ ಮಸಾಲೆ ತೊಗೊಂಡ. ನಾನು ಪಾನಿಪುರಿ ತೊಗೊಂಡೆ. ಅಪ್ಪು ತಿನ್ನಲೇ ಇಲ್ಲ ಅದನ್ನು, ಎಲ್ಲ ನನಗೆ ತಿನ್ನಿಸ್ತಾ. ಅಮ್ಮ ಪ್ಲೀಸ್ ಅಮ್ಮ, ನಾನು ತಿನ್ನಿಸ್ತೀನಿ, ನನ್ನ ಕೈಲಿ ತಿನ್ನಲ್ವಾ, ಪಪ್ಪನ ಹತ್ರ ತಿನ್ನಿಸ್ಕೋತೀಯಾ ಅಂದ್ಕೊಂಡು ಒಂದು ಡೈಲಾಗ್ ಹೊಡಿತಾನೆ. ತಿನ್ನಲಿ ಅಂತಾನೆ ಅವನು ಸುಮ್ಮನೆ ಹಿಂಗೆ ಡೈಲಾಗ್ ಹೊಡಿಯೋದು. ಅಯ್ಯೋ ಪಾಪ, ಹಿಂಗೆ ಅಂದ್ಬಿಡುತ್ತಲ್ಲ ಮಗು ಅಂತ ನಾವು ಬೇಜಾರಲ್ಲಿ ತಿಂತೀವಿ. ಬಟ್ ಅವನ ಐಡಿಯಾ ಏನಂದರೆ ಅವನಿಗೆ ತಿನ್ನೋಕ್ಕಾಗ್ತಾ ಇರಲ್ಲ, ನನಗೆ ಅದನ್ನು ತುರುಕ್ಬೇಕಷ್ಟೇ ಅವನ ಪ್ಲ್ಯಾನು. ಎಷ್ಟು ಬುದ್ಧಿ ಅಪ್ಪ ಹೋಗು ಆ ಕಡೆ ಗೈಸ್ ಹೇಳ್ತಾಯಿದ್ರು ನೋಡಿ. ಹಿಂದೆ ಕೂತ್ಕೊಂಡು ಕಾರಲ್ಲಿ ಗುದಿತಾ ಇದ್ದಾನೆ. ನಾನು ಇನ್ನು ಊರಿಗೆ ಹೋದರೆ ಸುಮ್ಮನೆ ಜಗಳಗಳು, ಬ್ಯಾಡ್ ವರ್ಡ್ಸ್ ಎಲ್ಲ ಮಾತಾಡ್ತಾರೆ ಇಷ್ಟೊತ್ತಿನಲ್ಲಿ ಅಂದ್ಬಿಟ್ಟು ನಾನು ಕಾರಲ್ಲಿ ಹೋಗ್ತಾನೆ ವಾಯ್ಸ್ನ ಕೊಟ್ಕೊಬಿಡ್ತಾ ಇದ್ದೀನಿ. ಮನೆಗೆ ಹೋದ್ಮೇಲೆ ಎಂಡ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಹೆಂಗೋ ಮ್ಯಾನೇಜ್ ಮಾಡ್ಕೋಬೋದು. ಕಂಪ್ಲೀಟ್ ವಾಯ್ಸ್ನ ಕೊಡೋಕ್ಕೆ ನಾನು 15 ಮಿನಿಟ್ಸ್ ವಾಯ್ಸ್ ಓವರ್ನ ಕೊಡ್ತೀನಿ ಅಂದರೆ ಆ 15 ಮಿನಿಟ್ಸ್ವರೆಗೂ ಅಲ್ಲಿ ಅಷ್ಟೊಂದು ಶಾಂತವಾಗಿರುತ್ತೆ ನಮ್ಮೂರಲ್ಲಿ ಅಂತ ಹೇಳೋಕ್ಕಾಗಲ್ಲ. ಸೊ ಅದರಿಂದ ಪಟಾಕಿ ಹೊಡಿತಿದ್ರು, ಹಂಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡು ನಾವು ನಮ್ಮ ಮನೆ ಕಡೆ ಹೊರಟ್ವಿ. ಎಲ್ಲ ಮುಗೀತು. ಅಪ್ಪು ಏನೋ ಹಿಂದೆ ಹೋಗ್ತಾ ಇದೆಯಾ ಅಂತ ಅಂದರೆ ಎಲ್ಲ ಐಟಮ್ಸು ತಗೊಂಡಾಯ್ತಲ್ಲ ಅಮ್ಮ, ಅದಕ್ಕೆ ಇವಾಗ ಹಿಂದೆ ಹೋಗ್ತಾ ಅಂತ ಹೇಳ್ಬಿಟ್ಟು ಹಿಂದೆ ಹೋಗಿ ಮಲಗಿದ್ದಾನೆ. ಅಲ್ಲೇ ಅವನ ಐಟಮ್ಸ್ನೆಲ್ಲನೂ ಇಟ್ಕೊಂಡಿದ್ದಾನೆ. ಆ್ಯಂಡ್ ಇನ್ನೊಂದು ನೆನ್ನೆ ಪೈನಾಪಲ್ ಸ್ಟೋರಿ ಹೇಳಲಿಲ್ಲ ನಾನು. ಏನಾಯಿತು ಅಂದರೆ ಪ್ರಮೋದವ್ರು ಹೇಳಿದ್ರು, ಕಂಡೀಷನಾಗಿ ಹೇಳಿದ್ರು, ಡಾಕ್ಟರ್ ಹೇಳಿದ್ದಾರೆ ಒಂದೇ ಪೀಸ್ ತಿನ್ನಬೇಕು, ಒಂದ್ರ ಮೇಲೆ ತಿನ್ನಬೇಡ ಅಂತ ಹೇಳಿದ್ರು. ಆಮೇಲೆ ನಾನೇನು ಮಾಡಿಬಿಟ್ಟೆ, ಮಮ್ಮಿ ಪೆಪ್ಪರ್ ಮತ್ತು ಸಾಲ್ಟ್ ಹಾಕ್ಕೊಟ್ಟಿದ್ರಲ್ಲ, ಕಫ ಹೋಗುತ್ತೆ ಅಂತ ಅಂದ್ರಲ್ಲ ಬೇರೆ. ಸೊ ದೊಡ್ಡ ಪೀಸ್ ಮೇಲೆ 2 ತಿಂದ್ಬಿಟ್ಟೆ ರೌಂಡು. ಸೊ ತಿಂದ ತಕ್ಷಣ ಒಂದು 2 ಮಿನಿಟ್ಸ್ ಆಯಿತು ಅಷ್ಟೇ. 2 ಮಿನಿಟ್ಸ್ ಆದಮೇಲೆ ಹೊಟ್ಟೆ ಸಿಕ್ಕಾಬಟ್ಟೆ ಉರಿ ಶುರುವಾಗೋದು. ಬೇಬಿ ಮೂಮೆಂಟು ಮಾಡ್ತಾಯಿಲ್ಲ, ಉರಿ ಬೇರೆ ಶುರುವಾಗೋಯ್ತು. ನನಗೆ ಏನು ಮಾಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಆಮೇಲೆ ಪ್ರಮೋದ್ ಅವ್ರಿಗೆ ಮೆಲ್ಲಗೆ ಬಂದು ಹೇಳಿದೆ ನಾನು. ಏನಂತ ಹೇಳಿದೆವ, ಉರಿತೈತೆ, ಮೂಮೆಂಟ್ ಮಾಡ್ತಾ ಇಲ್ಲ, ನಾನು ಅಂದೆ ಪೈನಾಪಲ್ ತಿನ್ಬೇಡ ಅಂತ. ಫುಲ್ ಎಷ್ಟು ಒಂದು 2 ಅವರ್ಸ್ ಮೂಮೆಂಟೇ ಮಾಡಿಲ್ಲಲ್ವಾ, 2-3 ಅವರ್ಸು ಮೂಮೆಂಟೇ ಮಾಡಲೇ ಇಲ್ಲ. ಆಮೇಲೆ ನಮ್ಮ ಡ್ಯಾಡಿ ಓಡೋಗಿ ಅಲ್ಲೇ ಅಂಗಡೀಲಿ 7 ಅಪ್ ತಂದರು. ಫುಲ್ ಕೋಲ್ಡೇ ಕುಡಿ ಅಂದ್ಬಿಟ್ಟು ಕೋಲ್ಡೇ ಕುಡ್ದೆ 7 ಅಪ್ನು. ಸೊ ಅವಾಗ ಒಂದು ಸ್ವಲ್ಪ ಉರಿತಾ ಇತ್ತಲ್ಲ ಹೊಟ್ಟೆ, ಕಡಿಮೆ ಆಯಿತು ಗೈಸ್. ಅದಾದಮೇಲೆ ಬಿಗ್ ಬಾಸ್ ನೋಡೋಕ್ಕೆ ಮಲಗಿದ್ದೀವಿ. ಬೇಬಿ ಮೂಮೆಂಟೇ ಆಗ್ತಾಯಿಲ್ಲ. ಫುಲ್ಲಿ ನೀನು ಅಳ್ಳಬೇಕು. ನಾನು ಪ್ರಮೋದ್ ಅವ್ರಿಗೆ ಹೇಳ್ದೆ ಪಾಪ ಇವ್ರಿಗೆ ನಿದ್ದೆ ಹೇಳ್ಬಿಟ್ಟು. ಎಷ್ಟೊತ್ತು ನಿದ್ದೆ ಮಾಡಲಿಲ್ಲ ಚಿನ್ನಿ ನೀನು? ನಾನು ಮೂಮೆಂಟ್ ಮಾಡ್ತಾಯಿಲ್ಲ ನಾವು ಬೈಕೆ. ನಾನು ಇವ್ರಿಗೆ ಹೇಳ್ಬಿಟ್ಟು ನೋಡೋಣ ಅಂದ್ಬಿಟ್ಟು ನಾನು ಅಳು ಶುರು ಮಾಡಿಬಿಡ್ತೀನಿ ಅಂದ್ಬಿಟ್ಟು ನಾನು ಮಲ್ಕೊಂಡಾಗಿ ಎಷ್ಟೇವರೆಗೆ ಮೂಮೆಂಟ್ ಮಾಡ್ತು, 10 ಮಿನಿಟ್ಸ್ಗೆ ಮಾಡ್ತಾ ಫುಲ್ಲು ಬೇಗನೆ ನಿದ್ದೆಗೆ ಹೊರಟೋದೆ ನಾನು. ಕಂಪ್ಲೀಟ್ ನಿದ್ದೆಗೆ ಹೋದ ಆದಮೇಲೆ ಅದು ಇವರು ಮೂಮೆಂಟ್ ಮಾಡೋವರೆಗೂ ನಿದ್ದೆ ಮಾಡಿಲ್ಲ ಪಾಪ. ಆದಮೇಲೆ ಒಂದೊಂಚೂರು ಲೈಟಾಗಿ ಮೂಮೆಂಟ್ ಮಾಡಿ ಆದಮೇಲೆ ನಾನು ಎದ್ದೇಳಿಸಿದರೆ ನನಗೆ ಎಚ್ಚರನೇ ಇಲ್ಲ.
ಆಮೇಲೆ ಸಜ್ಜ ಅಂದ್ಕೊಂಡೆ ಗೈಸ್. ಮಧ್ಯರಾತ್ರಿಯಲ್ಲಿ ಎಚ್ಚರ ಆಯಿತು, ಅವಾಗ ಮೂಮೆಂಟ್ ಮಾಡ್ತಾಯಿತ್ತು. ಸೊ ಪೈನಾಪಲ್ ತಿನ್ನಬೇಕು ಅಂತ ಅನಿಸಿದ್ರೆ 5 ಮಂತ್ಸ್ ಆದಮೇಲೆ ಒಂದು ಏನಂತಾರೆ ಒಂದು ಪೀಸಲ್ಲಿ ಎಷ್ಟು ಅರ್ಧ ತಿನ್ನಲಿ ಅಲ್ವ ಚಿನಿ? ಒಂದು ಪೀಸಲ್ಲಿ ಅರ್ಧ ಹಣ್ಣಾಗಿರೋದು, ಅದು ಹಣ್ಣಾಗಿರೋದು ತಿನ್ನಿ. ನಾವು ಹಣ್ಣಾಗಿರೋದೇ ತಿಂದು ಇಷ್ಟು ಒಂದು ಪೀಸಲ್ಲಿ ಅರ್ಧ ತಿಂದರೆ ಸಾಕ ಚಿನಿ. ಅಷ್ಟ್ರ ಮೇಲೆ ಖಂಡಿತ ಯಾರು ತಿನ್ನಕ್ಕೆ ಹೋಗಬೇಡಿ. ಸೊ ಓನ್ ಎಕ್ಸ್ಪೀರಿಯನ್ಸು. ಡಾಕ್ಟರು ಕೂಡ ಕಂಡೀಷನಾಗೆ ಹೇಳಿದ್ದು ಒಂದು ಪೀಸ್ ಮೇಲೆ ತಿನ್ನಂಗೆ ಇಲ್ಲ ಅಂತ. ನನ್ನದೇ ತಪ್ಪು, ನಾನೇ ಎಡ್ವರ್ಟ್ ಮಾಡ್ಕೊಂಡಿದ್ದು. ಸೊ ಅದಕ್ಕೆ ನಿಮಗೂ ಗೊತ್ತಾಗಲಿ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೆ ಅಷ್ಟೇ. ಅದು ಬೈಕೆ ಅಂದ್ಬಿಟ್ಟು ತಿಂದಿದ್ದು ನಾನು, ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಹೊರಟ್ವಿ ಊರಿಗೆ. ಅಪ್ಪು ಹಿಂದೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಇನ್ನೇನು 10 ನಿಮಿಷ ಮನೆ. ಎಲ್ಲ ಐಟಮ್ಸ್ಗೂ ತೊಗೊಂಡಾಗಿದೆ. 7:30 ಆಲ್ರೆಡಿ. ಇವನು ಬೇಗ ಕರ್ಕೊಂಬಂದು ಅಯ್ಯ ಕೆಲಸ ಮಾಡೋದಕ್ಕೆ ಹೋಗಬೇಕು ಅಂದ, ಬಟ್ ಆಗಲಿಲ್ಲ. ಅವನು ಆಟ ಆಡಿಸಿ ಸ್ವಲ್ಪ ಆರ್ಕೆಸ್ಟ್ರಾ ನೋಡಿಕೊಂಡು ಮಹಾರಾಷ್ಟ್ರಲ್ಲಿ ಇಷ್ಟೊತ್ತಾಯಿತು. ಏನಾರು ಹೇಳ್ತೀರಾ? ಸಜೆಷನ್ ಏನೇ ತಿನ್ಬೇಕು ಅನ್ಸಿದ್ರು ಲಿಮಿಟ್ ಆಗಿ ತಿನ್ನಿ, ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡಿ ಅಷ್ಟೇ. ಆಮೇಲೆ ನಂತರ ಪರದಾಡಬೇಕಾಗುತ್ತೆ ಎದುರ್ಕೊಂಡು ಅಷ್ಟೇ. ಹೌದು. ಮೈಸೂರಲ್ಲಿ ಇದ್ದಿದ್ರೆ ಗೈಸ್ ಖಂಡಿತವಾಗ್ಲೂ ನಾವು ಹಾಸ್ಪಿಟಲ್ಗೆ ಹೊಟ್ಟೋಗ್ತಿದ್ವಿ ಅಲ್ಪಮ್ಮಿ. ತಕ್ಷಣ ಹಾಸ್ಪಿಟಲ್ಗೆ ಹೊಟ್ಟೋಗ್ತಾ ಇದ್ವಿ ನಾವು. ಇಲ್ಲಿ ಆಗಿದ್ದಕ್ಕೆ ನಮ್ಮ ಮಮ್ಮಿ ಒಂಚೂರು 7 ತರಿಸಿ ಅದು ಇದು ಏನೇನೋ ಮಾಡಿದ್ರು. ಕಲ್ಲಂಗಡಿ ಹಣ್ಣು ಅದೆಲ್ಲ ತಿನ್ನಿಸಿ ಸಮಾಧಾನ ಮಾಡಿದ್ರು. ಏನೇನು ತಗೊಂಡೋಗಿ ಪಚ್ಚಬಾಳೆ ಏನಾಯ್ತು? ಅದೂ ತಿಂದೆ ಅಲ್ವಾ? ಇನ್ನು ಇದೆ, ಇವಾಗ ತಿಂತೀನಿ. ಪಚ್ಚಬಾಳೆಹಣ್ಣು ತಿಂದೆ. ಎಲ್ಲ ಕೋಲ್ಡ್ ಏನೇನು ಆಗುತ್ತೆ ಬಾಡಿಗೆ ಎಲ್ಲ ತಿಂದಾಕ್ತೆ ನಾನು. ನಾವು ಕೇರ್ನಗರದಿಂದ ಬರೋಷ್ಟರಲ್ಲಿ ನಮ್ಮ ಮಮ್ಮಿ ನಮಗೆ ಪಾಲಕ್ ಸೂಪ್ನ ಮಾಡಿಟ್ಟಿದ್ರು. ನನಗೆ ಎಲ್ಲ ನಮಗೆ ಅಂತ ಏನಕ್ಕೆ ಹೇಳಿದೆ ಅಂದರೆ, ನನ್ನ ಜೊತೆ ಪ್ರಮೋದ್ ಅವ್ರಿಗೆ, ನಮ್ಮ ಡ್ಯಾಡಿಗೆ, ಆಮೇಲೆ ಅಪ್ಪುಗೆ ಎಲ್ಲರಿಗೂ ಸೇರಿ ಮಾಡಿದರು. ನನಗೆ ಫುಲ್ ಖುಷಿ ಆಯಿತು. ಯಪ್ಪ ನಾನು ಒಬ್ಬಳೇ ಕುಡಿಬೇಕಿತ್ತು, ಎಲ್ಲರಿಗೂ ಸೇರಿ ಮಾಡಿದಾರಲ್ಲ ಅಂತ. ಆ್ಯಕ್ಚುಲಿ ಚೆನ್ನಾಗಿತ್ತು. ಸೂಪ್ ಜೊತೆಗೆ ಬ್ರೆಡ್ನ ಕರ್ದು ಅದರೊಳಗಡೆ ಹಾಕಿದ್ರು, ಚೆನ್ನಾಗಿತ್ತು. ಸೊ ಈ ವಿಡಿಯೋನಲ್ಲಿ ಏನು ಮಾಡ್ತಾಯಿದ್ದೀನಿ. ಲವ್ ಯು ಆಲ್, ಬಾಯ್.